ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸತೀಶ್ ಅಂತ. ಹಾಸನ ಜಿಲ್ಲಾ ನ್ಯಾಯಾಂಗ ಇಲಾಖೆಯಲ್ಲಿ ನಾನು ದ್ವಿತೀಯ ದರ್ಜೆ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಪ್ಯಾಷನ್ ಬಂದ್ಬಿಟ್ಟು ಅಂಚೆ ಚೀಟಿ ಮತ್ತು ನಾಣ್ಯ ಸಂಗ್ರಹಣೆ. ನಾವೇನು ಇಲ್ಲಿ ನೋಡ್ತಿದ್ದೀರಾ, ಈ ಒಂದು ನ್ಯೂಸ್ ಪೇಪರ್ ಇದೆಯಲ್ಲ, ಇದು 1947 ಆಗಸ್ಟ್ 15. ಈ ನ್ಯೂಸ್ ಪೇಪರ್ಗೋಸ್ಕರ ಭಾರತೀಯರು 350 ವರ್ಷಗಳ ಕಾಲ ನಾವು ವೆಯ್ಟ್ ಮಾಡ್ತೀವಿ. ಹಾಗಾಗಿ ಇದರಲ್ಲಿ ದ ಫ್ರೀಡಮ್ ಆಫ್ ಚಾಂಪಿಯನ್ ಮಹಾತ್ಮ ಗಾಂಧೀಜಿ ಅಂತ ಉಲ್ಲೇಖ ಮಾಡಿದ್ದಾರೆ. ಬನ್ನಿ ಹಾಗೆ ಹೇಳ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ 10,000 ನಾಣ್ಯಗಳನ್ನು ಸಂಪಾದನೆ ಮಾಡಿದ ಮೊದಲ ಭಾರತೀಯ ನಾನು, ಹಾಗೂ ವಿಶ್ವದ ಮೊದಲಿಗ. ಪರ್ಟಿಕ್ಯುಲರ್ ಪರ್ಸನಾಲಿಟೀಸ್ ಬಗ್ಗೆ 10,000 ನಾಣ್ಯಗಳ ಮುಖಬೆಲೆ ನಾಣ್ಯಗಳನ್ನು ನಾನು ಸಂಪಾದನೆ ಮಾಡಿದ್ದೀನಿ. ಸೊ ಹಾಗಾಗಿ ಇದು ವಿಶ್ವದಲ್ಲೇ ಮೊದಲು. ಸೊ ಹಾಗೆ ಬನ್ನಿ, ಇದರಲ್ಲಿ ಒಂದು ನೋಟಲ್ಲಿ ಒಂದು ಇದು ಏನಂತಂದರೆ 14/4/91 ಅಂದರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ ದಿನಾಂಕ, ಜನ್ಮ ದಿನಾಂಕ. ಅದನ್ನು ನಾನು ನಿಮಗೆ ಒಂದು ನೋಟಲ್ಲಿ ನಾನು ನಿಮಗೆ ತೋರಿಸಿದ್ದೇನೆ. ಹಾಗೆ ನೋಡಿ, ಈ ನಾಣ್ಯಗಳು ಇದು ಸುಮಾರು 10,000 ನಾಣ್ಯಗಳಿದೆ. ಈ ನಾಣ್ಯಗಳಲ್ಲಿ ತಾವಿಲ್ಲೇನು ಸ್ಟ್ಯಾಂಪ್ ನೋಡ್ತಿದ್ದೀರಾ, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂಲ ರೂಪ 1966ನೇ ಇಸ್ವಿನಲ್ಲಿ ಅವರು ಹುಟ್ಟಿ 75 ವರ್ಷದ ನಿಮಿತ್ತ ಕೇಂದ್ರ ಸರ್ಕಾರ ಬ್ಯೂಟಿಫುಲ್ ಡಾಕ್ಯುಮೆಂಟನ್ನು ನಾನು ತೋರಿಸ್ತೇನೆ. ಈ ಡಾಕ್ಯುಮೆಂಟು ಸುಮಾರು 180 ವರ್ಷಗಳ ಕಾಲ ಹಳೆಯದಾದಂಥ ಡಾಕ್ಯುಮೆಂಟು. ಈ ಡಾಕ್ಯುಮೆಂಟು 1837ನೇ ಇಸ್ವಿಯಲ್ಲಿ ಬರೆದಂಥ ಡಾಕ್ಯುಮೆಂಟು. ಕೋಲ್ಕತ್ತಾ ಹೈಕೋರ್ಟಿನ ಒಂದು ಬ್ಯೂಟಿಫುಲ್ ಡಾಕ್ಯುಮೆಂಟನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಹಾಗೆ ಬನ್ನಿ ಇಲ್ಲಿ ಮಹಾತ್ಮ ಗಾಂಧೀಜಿಯವರಿಗೆ ಏನು ಒಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ. ಆ ಹಾರ್ಟ್ ಅಟ್ಯಾಕ್ ಆದಾಗ ಆ ನಂದಿ ಹಿಲ್ಸಲ್ಲಿ ಅವರು ವಿಶ್ರಾಂತಿಯನ್ನು ತಗೊಳ್ತಾರೆ. ಕರ್ನಾಟಕದ ನಂದಿ ಹಿಲ್ಸಲ್ಲಿ, ಆ ನಂದಿ ಹಿಲ್ಸಲ್ಲಿ ಅವರು ಸಿಗ್ನೇಚರನ್ನು ಹಾಕಿದ್ದಾರೆ 31/5/1936ನೇ ಇಸ್ವಿಗೆ ಸಂಬಂಧಪಟ್ಟ ಹಾಗೆ. ಬನ್ನಿ, ಮತ್ತೊಂದು ಇನ್ನೊಂದೇನಂತಂದರೆ, ಇಡೀ ವಿಶ್ವದಲ್ಲೇ ಅತ್ಯಂತ ಭಯಾನಕವಾದಂತಹ ಒಂದು ಗೋಲಿಬಾರ್ ಯಾವುದು ಅಂದರೆ 1919ರ ಜಲಿಯನ್ ವಾಲಾಬಾಗ್ ಟ್ರ್ಯಾಜಿಡಿ. ಆ ಜಲಿಯನ್ ವಾಲಾಬಾಗ್ ಟ್ರ್ಯಾಜಿಡಿಗೆ ಸಂಬಂಧಪಟ್ಟಂತಹ ಒಂದು ವಿಶೇಷ ಅಂಚಲಕೋಟೆ. ಅದರಲ್ಲಿ 1650 ಬುಲೆಟ್ಸನ್ನು ಒಂದು ಫೈರ್ ಮಾಡ್ತಾರೆ ಬ್ರಿಟಿಷರ್ಸು. ಬನ್ನಿ ಇಲ್ಲಿ ನೋಡಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ನವರು ಒಂದು ವಿಶೇಷವಾದಂಥ ಅಂಚಲಕೋಟೆ ಬಿಡುಗಡೆ ಮಾಡಿದ್ದಾರೆ. ಏನಪ್ಪ ಅಂತಂದರೆ, ನಾನ್ ಕೋಆಪರೇಷನ್ ಮೂವ್ಮೆಂಟಲ್ಲಿ ಏನು ಬ್ರಿಟಿಷರಿಗೆ ಸಹಕಾರವನ್ನು ವ್ಯಕ್ತಪಡಿಸಿದಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸ್ ICS ಪಾಸ್ ಮಾಡಿದ್ರು ಸಹ, ICS ಎಕ್ಸಾಮ್ ಪಾಸ್ ಮಾಡಿ ಕಲೆಕ್ಟರ್ ಆಗಿದ್ದರೂ ಸಹ ಅವರು 2 ತಿಂಗಳು ಕೆಲಸ ಮಾಡಿ 2 ತಿಂಗಳು ಸಂಬಳ ಕೂಡ ವಾಪಸ್ ಕೊಟ್ಟು ರಾಜೀನಾಮೆ ಪತ್ರದ ಒಂದು ವಿಶೇಷವಾದ ಅಂಚಲಕೋಟೆಯನ್ನು ತಾವಿಲ್ಲಿ ನೋಡಬಹುದು. ಏನು ಡೊಮಿಂಗೋ ಪಯಾಸ್, ಪಿಯೆಟ್ರೋ ಡೆಲವೆಲ್ಲಾ, ಅಬ್ದುಲ್ ರಜಾಕ್, ನಿಕೋಲೋ ಕೊಂಟಿ, ಡುವರ್ಟೋ ಬಾರ್ಬೋಜಾ ಎಂಬ ವಿದೇಶಿ ಯಾತ್ರಿಕರು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಅವರು ಹಾಡಿ ಹೋಗಲಿದ್ದಾರೆ. ಸೊ ಹಾಗಾಗಿ ಈ ವಿಶೇಷ ಅಂಚಲಕೋಟೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಬಿಡುಗಡೆ ಮಾಡಲಾಗುತ್ತೆ. ಏನು ಹೇಳ್ತಾ ಇದು ಅಂತಂದರೆ, ಮಾರ್ಕ್ ನಿಕಟಿನ್ ಅಂತ ಏನಿದ್ದಾನೆ, ಅವನು ವಿಜಯನಗರ ಡೈನಾಸ್ಟಿಗೆ ಬಂದುಬಿಟ್ಟು 550 ವರ್ಷಗಳ ಕಾಲ ಆಗಿದೆ. ಅದರ ಮೇಲೆ ಒಂದು ವಿಶೇಷವಾದ ಅಂಚಲಕೋಟೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಮತ್ತು ದ್ರವಿಡಿಯನ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ಸನ್ನು ಇದು ಮಾಡಿದ್ದಾರೆ. ಇದು ನೋಡಿ, ಇದು ಪೋರ್ಚುಗಲ್ನ ನಾವಿಕನಾದಂತಹ ಅವರ ಒಂದು ಆರ್ಕಿಟೆಕ್ಚರು ನಮ್ಮ ಆರ್ಕಿಟೆಕ್ಚರ್ ಸಮ್ಮಿಳಿತಗೊಂಡು ಒಂದು ವಿಶೇಷವಾದ ಅಂಚಲಕೋಟೆಗಳನ್ನು ಕೇಳಿದ್ದಾರೆ. ಇವರು ಏನು ಹೇಳ್ತಾರೆ ಅಂತಂದರೆ, ನಾನು ಕಣ್ಣಲ್ಲಿ ನೋಡಿಲ್ಲ, ಕಿವಿಯಲ್ಲಿ ಕೇಳಿಲ್ಲ, ರಾಯರಂತಹ ರಾಜ ಮತ್ತೊಬ್ಬನಿಲ್ಲ ಅಂದ್ಬಿಟ್ಟು ವಿಜಯನಗರ ಸಾಮ್ರಾಜ್ಯವನ್ನು ಮುಕ್ತ ಕಂಠದಿಂದ ಹಾಡಿ ಹೊಗಳ್ತಾರೆ. ಇದು ನೋಡ್ಬೋದು, ಗುಡ್ಡೆಮನೆ ಅಪ್ಪಯ್ಯಗೌಡ ಅಂತ ಏನು ಹೇಳ್ತಿರ್ತಾರೆ. ಗುಡ್ಡೆಮನೆ ಅಪ್ಪಯ್ಯಗೌಡ ಅಂತಂದರೆ ತನ್ನ ಹೆಂಡತಿಯ ಮುಂದೆ ಗುಡ್ಡೆಮನೆ ಅಪ್ಪಯ್ಯಗೌಡರನ್ನ ಬ್ರಿಟಿಷರು ಗಲ್ಲಿಗೇರಿಸ್ತಾರೆ. ಅಲ್ಲಿ ಒಂದು ಮಾತು ಹೇಳ್ತಾರೆ, ಏನಂತಂದರೆ, ಸೋನೆ ಮಳೆ ಬಿದ್ದಾಗ ಭೂಮಿ ಹೇಗೆ ನೆಂದೋಗುತ್ತೋ, ಕೊಡಗಿನ ಜನರ ಕಣ್ಣೀರಿನಿಂದ ಆ ಮಣ್ಣು ನೆಂದೋಗಿತ್ತು ಅಂದ್ಬಿಟ್ಟು ಒಂದು ಉಲ್ಲೇಖವನ್ನು ಮಾಡ್ತಾ ಹೋಗ್ತಿರ್ತಾರೆ. 15ನೇ ಶತಮಾನದಲ್ಲಿ 5 ಬಾರಿ ಪೋರ್ಚುಗೀಸರನ್ನು ಸದೆಬಡದಂತಹ ಮಹಿಳೆ ಯಾರಪ್ಪ ಅಂತಂದರೆ ಅದು ವೀರ ರಾಣಿ ಅಬ್ಬಕ್ಕ ಅಂತ. ಇವರು 5 ಬಾರಿ ಪೋರ್ಚುಗೀಸರನ್ನು ಸೋಲಿಸಿರ್ತಾರೆ. ಹಾಗೆ ಬನ್ನಿ, ಇಲ್ಲಿ ಬ್ಯಾನ್ ಆಫ್ ಸತಿ ಸಿಸ್ಟಮ್ ಯಾರು ಮಾಡ್ತಾರೆ ಅಂತಂದರೆ ರಾಜಾರಾಮ್ ಮೋಹನ್ ರಾಯ್ ಅವ್ರ ಬಗ್ಗೆ ಒಂದು ವಿಶೇಷವಾದ ಅಂಚೆಲಕೋಟೆ ಇರ್ಬೋದು. ಇದು ಆನೆಯ ಲದ್ದಿಯಿಂದ ಮಾಡಿದಂತಹ ಒಂದು ವಿಶೇಷವಾದ ಅಂಚೆಲಕೋಟೆ. ವಿಶ್ವದಲ್ಲಿ ಎಲ್ಲೂ ಈ ಥರ ಮಾಡಲಿಕ್ಕೆ ಹೋಗಲ್ಲ. ಸೊ ಆನೆಯ ಲದ್ದಿಯಿಂದ ಮಾಡಿದಂಥ ಒಂದು ವಿಶೇಷವಾದ ಅಂಚೆಲಕೋಟೆ ನೋಡಿ. ಸರ್ವಜ್ಞ ಒಂದು ಕಡೆ ಹೇಳ್ತಾನೆ, ಅಕ್ಕಿಯನ್ನು ಉಂಬುವನು ಹಕ್ಕಿಯಂತಾಗುವನು, ಸಿಕ್ಕಿ ರೋಗದಲ್ಲಿ ರೊಕ್ಕವನ್ನು ವೈದ್ಯನಿಗೆ ಕುಕ್ಕುತ್ತಿರಲು ಸರ್ವಜ್ಞ ಅಂತ ಹೇಳ್ತಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಅಂತಂದರೆ ಅತಿ ಹೆಚ್ಚು ರಾಗಿ ಬೆಳಿತೀವಿ. ಅದು ತುಮಕೂರು ಜಿಲ್ಲೆ ಅತಿ ಹೆಚ್ಚು ರಾಗಿ ಬೆಳೆಯುವಂಥದ್ದು. ಸೊ ರಾಗಿಯ ಬಗ್ಗೆ ಒಂದು ವಿಶೇಷವಾದ ಅಂಚೆ ಲಕೋಟೆಯನ್ನು ಬಿಡುಗಡೆ ಮಾಡಿದ್ದಾರೆ. ವಿಶ್ವದ ಒಂದು 20 ವರ್ಷಗಳ ಕಾಲ ಕೂಡ ಈ ಒಂದು ಧಾನ್ಯ ಕೆಡೋದಿಲ್ಲ. 10 ಹೆಚ್ಚು ಪೋಷಕಾಂಶಗಳನ್ನು ನಾವು ನೋಡ್ಬೋದು. ಇದೇನಂತಂದರೆ, ದಾದಾಬಾಯಿ ನವರೋಜಿ ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ, ಭಾರತದ ಹಿರಿಯಜ್ಜ ಅಂತ ಕರಿತೀವಿ. ಈ ಡಿಸ್ಕೋರ್ಡ್ ದಿ ಥಿಯರಿ ಈಸ್ ಕಾಲ್ಡ್ ಡ್ರೈನ್ ಥಿಯರಿ ಅಂತ. ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದವರು ಯಾರಂದರೆ ದಾದಾಬಾಯಿ ನವರೋಜಿ ಅಂತ ನಾವು ಹೇಳ್ತೀವಿ. ಇದು ವಿಶೇಷವಾದ ಅಂಚೆಲಕೋಟೆ. ಏನಂತಂದರೆ 1915ನೇ ಇಸ್ವಿನಲ್ಲಿ ಮಹಾತ್ಮ ಗಾಂಧೀಜಿಯನ್ನು ಭಾರತಕ್ಕೆ ಕರೆತರುವಂಥವ್ರು ಯಾರಂತಂದರೆ ಒಂದು ಗೋಪಾಲಕೃಷ್ಣ ಗೋಖಲೆ. ಅದೇ ಗಾಂಧೀಜಿಯವರನ್ನ ಕರ್ನಾಟಕ ಕರೆತರುವಂಥವರು ಡಾಕ್ಟರ್ ಡಿ ವಿ ಗುಂಡಪ್ಪನವರು. ಬನ್ನಿ, ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಸ್ಟ್ಯಾಂಪನ್ನು ಬಿಡುಗಡೆ ಮಾಡಲಾಗುತ್ತೆ. ಆ 3 ಸ್ಟ್ಯಾಂಪು ಭಾರತದ ಒಂದು ಬಾವುಟ ಮತ್ತು ಎಂಬ್ಲೆಮ್ಮು ಹಾಗೂ
ಫಸ್ಟ್ ವಿಮಾನ ಹಾರಾಟ ಆಗ್ತಿದೆಯಲ್ಲ ಅದು ಇಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಜಾದ್ ಹಿಂದ್ ಫೌಜ್ಗೆ ಸಂಬಂಧಪಟ್ಟಂತಹ ಒಂದು ವಿಶೇಷವಾದ ಅಂಚೆನಕೋಟೆಯನ್ನು ತಾವಿಲ್ಲಿ ನೋಡಬಹುದು. ಮತ್ತು ಇಲ್ಲಿ ಕೊಡಗಿಗೆ ಸಂಬಂಧಪಟ್ಟಂತಹ ಫೀಲ್ಡ್ ಮಾರ್ಷಲ್ ಜನರಲ್ ಕಾರ್ಯಪ್ಪನವರದು ಹಾಗೂ ಜನರಲ್ ತಿಮ್ಮಯ್ಯನವರ ಎರಡು ವಿಶೇಷ ಅಂಚೆನಕೋಟೆಗಳನ್ನು ತಾವಿಲ್ಲಿ ನೋಡಬಹುದಾಗಿದೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ನೀವು ಅತ್ಯಂತ ರೋಮಾಂಚಕರವಾದಂತಹ ಈ ರೀತಿ ಸ್ಟ್ಯಾಂಪ್ ವಿಶೇಷ ಅಂಚೆನಕೋಟೆ, ಇದು ವಿಶೇಷ ಅಂಚೆನಕೋಟೆ ಅಂತ ಕರಿತೀವಿ. ಈ ಥರ ವರ್ಲ್ಡಲ್ಲಿ ಎಲ್ಲೂ ಬರಲ್ಲ. ಯಾಕೆಂತಂದರೆ ಈ ವಿಶೇಷ ಅಂಚೆನಕೋಟೆಯಲ್ಲಿ ತಾವು ಏನು ನೋಡ್ಬೋದು ಅಂತಂದರೆ ಆಜಾದಿ ಕಾ ಅಮೃತ ಮಹೋತ್ಸವದ ನೆನಪಿಗಾಗಿ ಕಾಯಿನ್ಸನ್ನು ಬಿಡುಗಡೆ ಮಾಡಿದ್ದಾರೆ. ಈ ಕಾಯಿನ್ಸನ್ನು ಈ ಕಾಯಿನ್ಸನ್ನು ನೋಡ್ಬೋದು. 74 ಇಯರ್ಸ್ ಅಂತ ಕಾಣಿಸುತ್ತೆ. ಆಜಾದಿ ಕಾ ಅಮೃತ ಮಹೋತ್ಸವದ ನೆನಪಿಗಾಗಿ ಕೇಂದ್ರ ಸರ್ಕಾರ ಇದನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್.